ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥ ಸಿನಿಮಾ ಮಹಾನಂದ. ಇದು 1947ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ. 1947ನೇ ಇಸ್ವಿ ಅಂದ ತಕ್ಷಣ ಅದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ವರ್ಷ ಮತ್ತು ಕನ್ನಡ ಚಿತ್ರರಂಗ ನಿಧಾನವಾಗಿ ಹೆಜ್ಜೆ ಇಡ್ತಕ್ಕಂಥ ಒಂದು ವರ್ಷಗಳಲ್ಲಿ ಒಂದು ವರ್ಷ ಅಂತ ಹೇಳ್ಬೋದು. ಅಂದರೆ 1934ನೇ ಇಸ್ವಿಯಿಂದ ಏನು ಮಾತಾಡ್ತಾ ಇದ್ದೀವಿ, ನಿಧಾನಗತಿಯಲ್ಲಿ 1947ರಲ್ಲಿ ಕೆಲವು ಚಿತ್ರಗಳು ಬಂದಿರ್ತವೆ. ಅದರಲ್ಲಿ ಮಹಾನಂದನೂ ಒಂದು. ಈ ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ ಹಾಗೂ ಹಾಡುಗಳನ್ನ ಬರೆದವರು ಹುಣಸೂರು ಕೃಷ್ಣಮೂರ್ತಿಯವರು. ಛಾಯಾಗ್ರಹಣ ಮತ್ತು ನಿರ್ದೇಶನ ಟಿ ಜಾನಕಿರಾಮ್ ಅವರು. ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ಬಿ ದಯಾನಿಧಿಯವರು. ಈ ಚಿತ್ರಕ್ಕೆ ನೃತ್ಯ ಸಂಯೋಜನೆಯನ್ನು ಮಾಡಿದವರು MC ವೀರ್ ಅವರು. ಈ ಚಿತ್ರಕ್ಕೆ ಮೇಕಪ್ ಮಾಡಿದವರು MS ಸುಬ್ಬಣ್ಣ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ಕೆಂಪರಾಜ್ ಅರಸ್ ಅವರು, ಸುಮತಿಯವರು, ಕಾಶಿನಾಥ್ ಅವರು, ಪದ್ಮನಾಭ್ ಅವರು, ರಾಜಕುಮಾರಿಯವರು, ಅಶ್ವಥ್ ಅವರು, MC ವೀರ್ ಅವರು ಹಾಗೂ ಮೈಸೂರಿನ ಒಂದು ಸುಪ್ರಸಿದ್ಧ ಹೋಟೆಲ್ನ ಮಾಲೀಕರಾದಂಥ ಬಳ್ಳಾಳವರು ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು. ಇದು ತ್ರಿವೇಣಿ ಪಿಕ್ಚರ್ಸ್ ಬ್ಯಾನರ್ನಡಿ ಹುಣಸೂರು ಕೃಷ್ಣಮೂರ್ತಿಯವರು ಫಸ್ಟು ಇದಕ್ಕೆ ನಿರ್ಮಾಣ ಮಾಡೋಕ್ಕೆ ಕೈ ಹಾಕ್ತಾರೆ. ಇದು ಚಿತ್ರೀಕರಣ ಪ್ರಾರಂಭ ಆಗುತ್ತೆ. ಮುಂದೆ ನಡೀತಾ ಇರಬೇಕಾದ್ರೆ ಇದಕ್ಕೆ ಪ್ರೊಡ್ಯೂಸರ್ ಆಗಿ ಡಿ ಶಂಕರ್ ಸಿಂಗ್ ಅವರು ಸೇರ್ಕೋತಾರೆ. ಈ ಚಿತ್ರ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಆವಾಗ DV ರಾಮಸ್ವಾಮಿ ಅನ್ನೋರು ಬಂದು ಸಹಾಯ ಮಾಡಿ ಈ ಚಿತ್ರನ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿದ್ಮೇಲೆ ಈ ಚಿತ್ರನ ರಿಲೀಸ್ ಹಂತಕ್ಕೆ ತೊಗೊಂಡು ಹೋಗಬೇಕಾದ್ರೆ ತ್ರಿವೇಣಿ ಪಿಕ್ಚರ್ಸ್ ಅವರು ಈ ಚಿತ್ರವನ್ನು ಮಹಾತ್ಮ ಪಿಕ್ಚರ್ಸ್ಗೆ ಮಾರಾಟ ಮಾಡ್ತಾರೆ. ಅದಾದ ನಂತರ ಈ ಚಿತ್ರವನ್ನು ಮಹಾತ್ಮ ಪಿಕ್ಚರ್ಸ್ ಅವರು ರಿಲೀಸ್ ಮಾಡ್ತಾರೆ. 1947ರಲ್ಲಿ ರಿಲೀಸ್ ಆದರೂ ಕೂಡ ಈ ಚಿತ್ರದ ಬಹುತೇಕ ಮಾಹಿತಿ ಲಭ್ಯ ಇಲ್ಲ. ಇದರ ಒಂದು ಏನು ಅಂದರೆ ನಾವೇ ಒಂದು ಊಹೆ ಮಾಡೋದಾದರೆ ಈ ಚಿತ್ರದ ಹೆಸರ ಪ್ರಕಾರ ಮಹಾನಂದ ಅಂದರೆ ಮಹಾ ಅಂದರೆ ದೊಡ್ಡದು, ಆನಂದ ಅಂದರೆ ಸಂತೋಷ. ಅಂದರೆ ಸಂಸಾರ ಜೀವನದಲ್ಲಿ ಒಂದು ಸಂತೋಷವನ್ನು, ಅಂದರೆ ಆ ಕಷ್ಟದ ನಡುವೆ ಒಂದು ಸಂತೋಷವನ್ನು, ಮಹದಾ ಸಂತೋಷವನ್ನು ಕಾಣುವಂಥ ಒಂದು ಕಥೆಯಾಗಿರಬಹುದು ಅಂತ ನಾವು ಊಹಿಸ್ಬೋದು. ಯಾಕೆಂದರೆ ಇದರ ಚಿತ್ರಕಥೆ ಬಗ್ಗೆ ನಮಗೆ ಎಲ್ಲೂ ಮಾಹಿತಿ ಇಲ್ಲ. ಆದರೆ ನಾವು ಯಾಕೆ ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಚಿತ್ರಗಳು ಸೋಲ್ಬೋದು, ಆದರೆ ಅದರ ಪ್ರಯತ್ನ ಮತ್ತು ಅದರ ಆತ್ಮ ಇದೆಯಲ್ಲ ಅದು ಯಾವತ್ತಿಗೂ ಸೋಲಲ್ಲ. ಯಾಕೆ ಅಂದರೆ ಇಂಥ ಚಿತ್ರಗಳು ಆ ಟೈಮಲ್ಲೂ ಇಂಥ ಚಿತ್ರಗಳನ್ನ ನಿರ್ಮಾಣ ಮಾಡಿ ಜನರ ಮುಂದೆ ತೊಗೊಂಬಂದು ಸೋಲನ್ನು ಕಂಡ್ರೂ ಆ ನಂತರನೂ ಚಿತ್ರಗಳನ್ನ ಮಾಡ್ಕೊಂಡು ಹೋದ್ರಲ್ಲ, ಈ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದ ಅಡಿಪಾಯ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನಾವು ಎಷ್ಟೇ ದೊಡ್ಡ ಚಿತ್ರಗಳನ್ನ ನೋಡ್ತಾ ಇರ್ಬೋದು, ಆದರೆ ಅವತ್ತಿನ ಕಾಲದಲ್ಲಿ ಇಂಥ ಒಂದು ಪ್ರಯತ್ನಗಳು ನಡೀದೇ ಹೋಗಿದ್ರೆ ಕನ್ನಡ ಚಿತ್ರರಂಗ ಅವತ್ತೇ ಕುಸಿದು ಬೀಳ್ತಾ ಇತ್ತು. ಆದರೆ ಧೈರ್ಯವನ್ನು ಮಾಡಿ ಆವಾಗ ಇದ್ದಿದ್ದೇನು, ಒಂದು ಕತೆ, ನಟನೆ ಮತ್ತು ಆ ಚಿತ್ರಕ್ಕೊಂದು ಹೆಸರು, ಇಷ್ಟು ನಿಟ್ಕೊಂಡು. ಯಾಕೆಂದರೆ ಇವತ್ತಿನ ದಿನ ಥರ ಟೆಕ್ನಾಲಜಿ ಅಷ್ಟೊಂದು ಫಾರ್ವರ್ಡ್ ಇರಲಿಲ್ಲ. ಅವತ್ತೇನೇ ಇದ್ರೂ ಕತೆ, ಅದರಲ್ಲಿ ಮಾಡುವಂಥ ಅಭಿನಯ, ಡೈರೆಕ್ಟ್ರ್ ಏನು ಮಾಡಿಸ್ತಾರೆ ಜನರ ಕೈಯಲ್ಲಿ, ಮತ್ತು ಆ ಚಿತ್ರದ ಒಂದು ಹೆಸರು, ಇಷ್ಟು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಅದಕ್ಕೆ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ಇಷ್ಟೆಲ್ಲ ಅಡೆತಡೆಗಳ ಮಧ್ಯನೂ ಈ ಚಿತ್ರ ಬಿಡುಗಡೆ ಆಗುತ್ತೆ. ಆದರೆ ಈ ಚಿತ್ರ ಬಹುದೊಡ್ಡ ಸೋಲನ್ನು ಕಾಣುತ್ತೆ. ಆದರೆ ಚಿತ್ರ ಯಾವತ್ತಿದ್ರೂ ಮರಿಬೋದು, ಆದರೆ ಅದರ ಪ್ರಯತ್ನ ಮತ್ತು ಅದರ ಆತ್ಮ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.